ಎಲ್ಲರಿಗೂ ನಮಸ್ಕಾರ. ನಾನು ಈರಮಂಡ ಹರಿಣಿವಿಜೆ. ಪುಸ್ತಕ ನಮ್ಮ ಜೀವನದ ಅತ್ಯುತ್ತಮ ಸ್ನೇಹಿತ. ಅದು ನಮ್ಮೊತ್ತಿಗೆ ಮಾತಾಡೋಕೆ. ಆದರೆ ನಾವು ಮಾತಾಡೋದನ್ನು ಕಲಿತೀವಿ, ಜ್ಞಾನ ಹೆಚ್ಚಿಸ್ಕೊಳ್ತೀವಿ. ಅದು ನಮ್ಮೊಟ್ಟಿಗೆ ನಡೆಯೋದಿಲ್ಲ. ಆದರೆ ಇಡೀ ಜ್ಞಾನವನ್ನು ನಮ್ಮೊಟ್ಟಿಗೆ ಕರೆದೊಯ್ತು ಅಂತ ಒಂದು ಶಕ್ತಿ ಪುಸ್ತಕಕ್ಕೆ. ಪುಸ್ತಕ ತೆರೆದರೆ ಇಡೀ ಜಗತ್ತಿನ ಬಾಗಿಲು ತೆರೆದಂತೆ ಅಷ್ಟೊಂದು ಜ್ಞಾನ ನಮಗೆ ಹೆಚ್ಚಿಸ್ತದೆ. ಯಾಕೆ ಇವತ್ತು ನಾನು ಪುಸ್ತಕದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇ ಏಪ್ರಿಲ್ 23ರಂದು ಪುಸ್ತಕ ದಿನಾಚರಣೆಯನ್ನು ಆಚರಿಸ್ತಾರೆ. ಪ್ರತಿಯೊಂದು ದಿನಾಚರಣೆ ಇದೆ. ಅಮ್ಮನ ದಿನಾಚರಣೆ, ಅಪ್ಪನ ದಿನಾಚರಣೆ, ವ್ಯಾಲೆಂಟೈನ್ಸ್ ಡೇ, ಎಷ್ಟೋ ದಿನಾಚರಣೆ ಇದೆ. ಆದರೆ ನಮಗೆ ಈಗಿನ ಕಾಲಘಟ್ಟದಲ್ಲಿ ಪುಸ್ತಕ ದಿನಾಚರಣೆಯು ತುಂಬ ಮುಖ್ಯ. ಏಕಂತ ಹೇಳಿದ್ರೆ ಅದರ ಮಹತ್ವ ಕಳ್ಕೊಳ್ತಾ ಇದ್ದೀವಿ. ಈಗಿನ ಕಾಲಘಟ್ಟದಲ್ಲಿ ನೀವು ನೋಡ್ಬೋದು, ಪುಸ್ತಕ ಹಿಡಿಯುವ ಕೈಯಲ್ಲಿ ಮೊಬೈಲ್ ಬರ್ತಾ ಇದೆ, ಥರದ ಮೊಬೈಲ್. ಅದರಿಂದ ಏನಾಗ್ತಾ ಇದೆ, ಯಾರು ಪುಸ್ತಕ ಓದ್ತಾ ಇಲ್ಲ, ಎಲ್ಲ ಮೊಬೈಲಲ್ಲೇ. ನಮ್ಮ ಕೈನ ಒಂದು ಅಂಗೈಯಲ್ಲಿ ಮೊಬೈಲ್ ಇರೋದ್ರಿಂದ ಸ್ಕ್ರೋಲ್ ಮಾಡಿ ಅದರಲ್ಲಿರುವಂಥ ಕತೆ ಆಗಿರ್ಬೋದು, ಬೇರೆ ಬರುವಂಥ ರೀಲ್ಸ್ ಆಗಿರ್ಬೋದು, ಆಗ ಎಲ್ಲ ಅದನ್ನೇ ನೋಡಿ ಅದನ್ನೇ ನಾವು ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದೀವಿ. ಏನಾಗ್ತಾ ಇದೆ ಮೊಬೈಲ್ ನೋಡೋದ್ರಿಂದ? ನಮ್ಮ ಆರೋಗ್ಯನೂ ಹಾಳು, ನಮ್ಮ ಕಣ್ಣಿಗೆ ಹಾಳು. ಅದೇ ನಮ್ಮ ಆ ಕೈಯಲ್ಲಿ ನಾವು ಪುಸ್ತಕ ಇದ್ದರೆ ನಮಗೆ ಜ್ಞಾನ ಹೆಚ್ಚಿಸ್ತದೆ. ಅದ್ರ ಜೊತೆಗೆ ಅಕ್ಷರದ ಒಂದು ಮಹತ್ವದ ಬಗ್ಗೆ ನಮ್ಗೆ ಗೊತ್ತಾಗ್ತದೆ. ಈಗಿನ ಒಂದು ಇದರಲ್ಲಿ ನೋಡ್ಬೋದು, ಬರೆಯೋರ ಸಂಖ್ಯೆ ತುಂಬ ಇದ್ದಾರೆ. ಕವನ ಬರೆಯೋರು, ಸಾಹಿತಿಗಳಾಗಿರ್ಬೋದು, ಕಾದಂಬರಿ, ಕತೆ, ಹೀಗೆ ನಾನಾ ಥರ ಬರೀತಾ ಇರ್ತಾರೆ. ಆದರೆ ಓದುವ ಸಂಖ್ಯೆ, ಅದ್ರ ತೆಗೆದುಕೊಂಡು ಓದೋರ ಸಂಖ್ಯೆ ತುಂಬ ಕಮ್ಮಿ ಇದೆ. ನಾವು ಒಂದೇ ಬರೀತಾ ಇದ್ದಾರೆ, ಸಾಹಿತಿಗಳಿದ್ದಾರೆ, ನೀವು ಅದನ್ನು ತೆಗೆದುಕೊಂಡು ಓದಿ, ಅದರಿಂದ ನಿಮಗೆ ಅಕ್ಷರದ ಒಂದು ಮಹತ್ವ ಎಚ್ಚರ ಆಗುತ್ತೆ. ಅದು ಈಗಿನ ಮಕ್ಕಳಿಗೆ, ಈಗಿನ ಕಾಲಘಟ್ಟದ ಮಕ್ಕಳಿಗೆ. ಏಕಂತಂದ್ರೆ ಒಂದು ಮಾತೆ, ಪುಸ್ತಕ ಓದುವ ಮಕ್ಕಳೇ ಮುಂದಿನ ಉತ್ತಮ ನಾಗರಿಕರು. ಆದ್ದರಿಂದ ಎಲ್ಲ ಮಕ್ಕಳು ದಿನಕ್ಕೆ ಒಂದು ಅರ್ಧ ಗಂಟೆ ಕತೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ಯಾವುದೇ ಆಗಿರ್ಬೇಕು, ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಆಗಿರ್ಬೋದು, ಜ್ಞಾನ ಹೆಚ್ಚಿಸ್ಕೊಳ್ಳುವಂಥ ಸಂಬಂಧಪಟ್ಟ ಪುಸ್ತಕ ಆಗಿರ್ಬೋದು ಓದಬೇಕು. ಓದಿದ್ರೆ ಮಾತ್ರ ನನಗೆ ಆ ಥರ ಒಂದು ಕಲ್ಪನೆ ಜೊತೆಗೆ ಅದರ ಅಕ್ಷರದ ಮಹತ್ವ ಗೊತ್ತಾಗುತ್ತೆ. ಈಗ ನಾವು ಕಥೆ ರೂಪದಲ್ಲಿ ನಾವು ಓದಿದ್ರೆ ಅದನ್ನು ನಾವು ಕಲ್ಪನೆ ಮಾಡ್ಕೊಂಡು ನಾವು ತಗೊಂಡು ಹೋಗ್ತೀವಿ. ಅದೇ ನಮಗೆ ಜೀವನಕ್ಕೆ ಪ್ರೇರಣೆ ಇರುವಂತಹ ಕಥೆ ಆದರೆ ನಮ್ಮ ಜೀವನಕ್ಕೆ ನಾವು ಅದನ್ನ ಅಳವಡಿಸ್ಕೊಳ್ತೀವಿ. ಅದೇ ಜ್ಞಾನ ಹೆಚ್ಚಿಸ್ಕೊಂಥ ಪುಸ್ತಕ ಆದರೆ ಅದು ನಮ್ಮ ಜೀವನ ಉದ್ದಕ್ಕೂ ನಮಗೆ ಇರುತ್ತೆ. ಒಂದು ಸ್ವಲ್ಪ ಹೊತ್ತದು ಒಂದು ಅರ್ಧ ಗಂಟೆ ನಾವು ಪುಸ್ತಕವನ್ನು ಓದಿದ್ರೆ ನಮಗೆ ಆರೋಗ್ಯನ ಹೆಚ್ಚಿಕೆ, ಅದ್ರ ಜೊತೆಗೆ ನಮ್ಮ ಒಂದು ದೇಹಕ್ಕೂ ಆಗಿರ್ಬೋದು, ನಮ್ಮ ಮನಸ್ಸಿಗೂ ಆಗಿರ್ಬೋದು, ಒಂದು ಶಾಂತ ರೂಪದಲ್ಲಿ ಬರುತ್ತೆ. ನಾನು ನನ್ನ ಶಾಲೆಯ ದಿನಗಳಲ್ಲಿ ಪುಸ್ತಕವನ್ನು ಓದ್ತಾ ಇದ್ದೆ. ಒಂದು ರಜದಲ್ಲಿ, ಶಾಲೆಯ ದಿನಗಳಲ್ಲಿ ನಾನು 7ನೇ ಕ್ಲಾಸ್ ಇರುವಾಗ ಒಂದು ರಜದಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಈಗ ನಮ್ಮ ಊರಲ್ಲೆಲ್ಲ ಲೈಬ್ರರಿ ಇದ್ದೇ ಇರುತ್ತೆ. ಸರ್ಕಾರಿ ಲೈಬ್ರರಿ ಆಗಿರ್ಬೋದು, ಶಾಲೆಯ ಲೈಬ್ರರಿ ಆಗಿರ್ಬೋದು, ಇದ್ದೇ ಇರುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿ ಸಾಕಷ್ಟು ಪುಸ್ತಕ ಭಂಡಾರ. ನಿಮಗೆ ಯಾವ ರೀತಿಯಲ್ಲಿ ಅಭಿರುಚಿ ಇದೆ, ಅದೇ ರೀತಿಯಲ್ಲಿ ನಾನು ನನ್ನ ಒಂದು ಪುಸ್ತಕ, ಮೊದಲ ಪುಸ್ತಕ 2 ಮುಖದ ನಾಣ್ಯ, ಆ ಪುಸ್ತಕವನ್ನು ತೆಗೆದುಕೊಂಡು ಹೋದೆ. ಅಲ್ಲಿಂದ ನನ್ನ ಓದುವ ಹವ್ಯಾಸ ಪ್ರಾರಂಭವಾಯಿತು. ನನಗೆ ತುಂಬ ಕುತೂಹಲಕಾರಿ ಬರೆಯುವಂಥ ಕತೆ ಅಂತ ಹೇಳುತ್ತೆ. ಹೆಣ್ಣಿನ ಶೋಷಣೆ ಆಗಿರ್ಬೋದು, ಅವರ ಒಂದು ಬೆಳವಣಿಗೆ ರೂಪದಾಗಿರ್ಬೋದು, ಏನೇ ಆಗಲಿಕ್ಕೂ ಈಗಿನ ಕಾಲಘಟ್ಟದ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ, ಆ ರೀತಿಯಲ್ಲಿ ಕಥೆಗಳು ಬರೆಯಲಿಗೆ ತುಂಬ ಹೆಚ್ಚು. ಹೀಗಾಗಿ ನಾನು ಹೇಳಿ 3 ಪುಸ್ತಕ, ಅದ್ರ ಜೊತೆಗೆ ಒಂದಷ್ಟು ಕವನಗಳು ನಾನು ಬರ್ತಿದ್ದೀನಿ. ನನಗೆ ಸಾಹಿತ್ಯ ಅಂತೂ ತುಂಬ ಹೆಚ್ಚು. ಕುತೂಹಲಕಾರಿ ಅಂತಹ ಕತೆ ಬರೆಯೋರಿಗೆ ತುಂಬ ಇಷ್ಟ. ಹಾಗಾಗಿ ಹಿಂಗೆ ನಮ್ಮ ಮಕ್ಕಳಿಗೆ ನಾನು ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಕಥೆ ಜೀವನ ಓದ್ದಿರೋ ಪ್ರತಿಯೊಂದು ವ್ಯಕ್ತಿ ಅದರಲ್ಲಿ ಒಂದು ಎಳೆಯನ್ನು ತೆಗೆದುಕೊಂಡು ನೀವು ಬರೀರಿ. ನಿಮ್ಮದೇ ಒಂದು ಊಹಿಸುವಂತಹ ಕಥೆಯನ್ನು ನೀವು ಬರೀರಿ. ಅದೇ ಕಾದಂಬರಿ, ಅದೇ ಕಥೆ ಹೇಳಿ. ನಿಮ್ಮ ಮನಸ್ಸಿನ ಏನು ದೊರಕ್ಕೆ ಅದು ಅಕ್ಷರೂಪದಲ್ಲಿ ಬಂದರೆ ಅದೇ ಒಂದು ಕಥೆ ಆಗಿರುತ್ತೆ. ಅದರಿಂದನೇ ಪ್ರಾರಂಭವಾಗುತ್ತೆ ನಿಮ್ಮ ಬರವಣಿಗೆಯ ಸಾಹಿತ್ಯಕ್ಕೆ ಕೊಟ್ಟು ಕವನ ರೂಪ ತರೋದಕ್ಕೆ. ಹಾಗಾಗಿ ಮಕ್ಕಳಿಗೆ ಓದಿ ಚೆನ್ನಾಗಿ, ಯಾವುದೇ ಪುಸ್ತಕ ಆಗಿರ್ಬೋದು, ನಿಮ್ಮ ಓದಿ ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಪುಸ್ತಕ ಓದುವ ಮಗಳು ನಾಳೆ ಒಂದು ಉತ್ತಮ ನಾಗರಿಕ. ಧನ್ಯವಾದಗಳು.